ನಾವು ಆ ಉಪ್ಪು ದ್ಯಾಟ್ ಸಾಲ್ಟ್ ಅನ್ನೋ ಒಂದು ಸ್ಕಿಟ್ ಅನ್ನು ಮಾಡಲಿಕ್ಕಿದ್ದೇವೆ. ಯೇಸು ಕ್ರಿಸ್ತನು ಅಂದು ಕ್ರೂಜೆಯಲ್ಲಿ ಸೈತಾನನನ್ನು ಸಂಪೂರ್ಣವಾಗಿ ಸೋಲಿಸಿದನು. ಆತನ ಅಹಂಕಾರವನ್ನು ತುಳಿದು ಮರಣದ ಕೊಂಡಿಯನ್ನು ಮುರಿದನು. ಹೀಗೆ ದುರ್ಬಲದ ಸೈತಾನನು ತನ್ನ ಮೋಸ, ವಂಚನೆ, ಕುತಂತ್ರಗಳ ಮೂಲಕ ಜನರಿಗೆ ನಾನಾ ರೀತಿಯ ಕನಸನ್ನು ತೋರಿಸುತ್ತಾ ಅವರನ್ನು ತನ್ನ ಕತ್ತಲೆ ಲೋಕಕ್ಕೆ ನಡೆಸುತ್ತಾ ಇದ್ದಾನೆ. ಹಾಗೆ ಮಾಡುತ್ತಾ ಇರುವಾಗ ಈಗೋ ಇಲ್ಲೊಂದು ಘಟನೆ. ಸಮಯ ಮುಂಜಾನೆ 5:30. ಇವರೆಲ್ಲ ಸುಬರ ಸುಂದರಿಗಳು ಎಲ್ಲಿ ಹೋದ್ರು ಬರ್ರಿ ಈಗ ಕುಣಿತಾ ಇದ್ರು. ನಾನೀಗ ಸುಟ್ಟು ಪುಟ್ಟಲ್ಲಿ ಲುಂಗಿಯಲ್ಲಿ ಹೇಗೆ ಬಂದೆ. ಓಹೋ, ಇದೀಗ ಕಂಡದ್ದು ನಾನು ಕನಸ ಮಾರ. ಅರೆವಾ, ಎಷ್ಟೊಂದು ಒಳ್ಳೆ ಸುಂದರವಾದ ಕನಸೇ ಇದೆ. ಇಂಥ ಕನಸು ಎಲ್ಲರಿಗೆ ಬೇಡುದಿಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಬೇಡುವ ಕನಸು ಅದು ಸತ್ಯ ಆಗ್ತದಂತೆ. ನನ್ನ ಅಜ್ಜಿ ಹೇಳ್ತಾ ಇದ್ರು, ಒಂದು ವೇಳೆ ಅದು ಸುಳ್ಳಾದ್ರೂ ಈ ಕನಸನ್ನು ಮಾತ್ರ ನಿಜ ಮಾಡಲೇಬೇಕು. ಈ ಲುಂಗಿ ಚೀತ ಮಾಡಿ ಮಾಡಿ ಸಾಕಾಗಿ ಆ ಸೂಟ್ ಬೂಟ್ ಆ ಜೀವಿತವನ್ನು ಕೂಡ ಅನುಭವಿಸಲೇಬೇಕು ನನಗೆ. ಹೌದು, ಅದಕ್ಕೆ ತುಂಬಾ ಹಣ ಬೇಕಲ್ಲ. ಈ ಸೂಟ್ ಬೂಟ್ ಹಾಕುದು ಅಷ್ಟು ಸುಲಭ. ಕಿರಣ್, ನೀನು ಮನಸ್ಸು ಮಾಡಿದರೆ ಚುಟುಕಿ ಚುಟುಕಿ ಹೊಡೆದ್ರೊಳಗೆ ಹಣ ಮಾಡ್ತೀನಿ ನೋಡು. ನೀನು ಈ ಲುಂಗಿ ಜೀವಿತದಿಂದ ಆ ಸೂಟ್ ಬೂಟ್ ಜೀವಿತವನ್ನು ಅನುಭವಿಸಲೇಬೇಕು. ಹೋಗು, ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗಿಬೇಡ. ಹೋಗು ಮುಂದೆ. ಥ್ಯಾಂಕ್ ಯು ವಿನ್ನರ್ ಮ್ಯಾನ್, ಥ್ಯಾಂಕ್ ಯು. ನೀನು ನನ್ನ ಜೊತೆ ಸಪೋರ್ಟ್ ಆಗಿದ್ರೆ ನೋಡ್ತಾ ಇರು, ನಾನು ಹೇಗೆ ಚುಟುಕಿ ಚುಟುಕಿ ಹೊಡೆದೊಳಗೆ ಹಣ ಮಾಡಿ ನನ್ನ ಈ ಆಶೆಯನ್ನು ಈಡೇರಿಸ್ತೇನಂತ. ಮತ್ತ್ಯಾಕೆ ಇನ್ನು ತಡ? ಲೆಟ್ಸ್ ಗೋ. ಹಲೋ, ಹೌದೌದು, ನಾನು ಸ್ವಲ್ಪ ಬಿಸಿ ಇದ್ದೇನೆ, ಈಗ ಬರ್ತೇನೆ. ಓಕೆ, ಹೌದಾ? ಹಾಗೇನಿಲ್ಲಲ್ಲ, ಸಿಗ್ತೇನೆ ಮತ್ತೆ ನಿಮ್ಗೆ ಆಯ್ತಾ? ಓಕೆ, ಒಂದು 4 ಗಂಟೆಗೆ ಸಿಗ್ತೇನೆ. ಓಕೆ ಓಕೆ ದೆನ್, ಓಕೆ ಬಾಯ್. ಓ ಶರತ್, ಹಾ ಕಿರಣ್, ಎಲ್ಲಿ ಮಾರ ನೀನು ಅಂಡರ್ಗ್ರೌಂಡ್ ಆಗಿ ಹೋಗ್ತೀನಿ. ಎಷ್ಟು ಸಮಯದ ನಿನ್ನನ್ನು ನೋಡಿ, ನಿನ್ನ ಮದುವೆ ಟೈಮಲ್ಲಿ ನಾನು ನಿನ್ನ ನೋಡಿದ್ದೆ. ಹೌದಲ್ಲ ಕಿರಣ್? ಮತ್ತೆ ನಾನು ಇಲ್ಲಿದ್ದೇನೆ. ಮತ್ತೆ ಹೇಗಿದ್ದಾರೆ ನಿನ್ನ ಫ್ಯಾಮಿಲಿ? ಫ್ಯಾಮಿಲಿ ಎಲ್ಲ ಸೌಖ್ಯ ಇದ್ದಾರೆ ಕಿರಣ್. ಮಕ್ಕಳೆಲ್ಲ ಹೇಗಿದ್ದಾರೆ? ಮಕ್ಕಳು ಕೂಡ ವೆರಿ ಗುಡ್. ಕಿರಣ್, 2 ಮಕ್ಕಳಲ್ಲ? 2 ಮಾಡಿದ್ದೆ ಅಷ್ಟು ಬೇಗ? ಅಷ್ಟು ಬಗ್ಗೆ 2 ಅಂದ್ರೆ 5 ವರ್ಷ ನಂತರ ಮಗವಾದದ್ದು. ಹೌದು, ಇಲ್ಲಿ ಕೆಲವರು ಇದ್ದಾರೆ ನನ್ನಕ್ಕಿಂತ ಸೂಪರ್ ಫಾಸ್ಟ್ ಇದ್ದಾರೆ. 1 ವರ್ಷದಲ್ಲಿ 2? 1 ವರ್ಷದಲ್ಲಿ 2 ಅಲ್ಲಣ್ಣ, 1 ವರ್ಷ ಗ್ಯಾಪ್ ಬಿಟ್ಟು ಇನ್ನೊಂದು. ಓ ಹಾಗೆ. ನಾನು ಅದೇ ಮಾರೆ, ನನಗೆ ಕನ್ಫ್ಯೂಷನ್ ಆಯ್ತು, ಇದೆಂತ ಹೊಸ ಟೆಕ್ನಾಲಜಿ ಬಂದಿದೆ ಅಂತ. ಮತ್ತೆ ಎಂತ ಜನದ್ದು ಕೆಲಸಕ್ಕೆ ಹೋಗುವುದು, ಕೆಲಸದಿಂದ ಬರುವುದು. ಒಮ್ಮೆ ಫ್ಲಾಟ್ ನೊಳಗೆ ಹೋದ್ರೆ ಮತ್ತೆ ನಿನ್ಗೆ ಗೊತ್ತುಂಟಲ್ಲ, ಹೊರಗಿನದು ಎಂತ ಕಾಣುವುದಿಲ್ಲ. ಹಾಗೆ ನಮ್ಮ ಕಣ್ಣೆದುರಿಗೆ ಒಂದು 2-3 ಮಕ್ಕಳು ಓಡಾಡ್ತಿದ್ರೆ ಅದೇ ನಮಗೆ ಒಂದು ಸಂತೋಷ ಅಲ್ಲ? ಅದೌದು. ಈ ವಿಷಯದಲ್ಲಿ ನಾನು ಮೊನ್ನೆ ಭಯಂಕರ ತುಂಬಾ ಇಷ್ಟ ನನಗೆ. ಈ ಮಕ್ಕಳ ವಿಷಯದಲ್ಲಿ ಲೇಟ್ ಮಾಡಬಾರ್ದು, ಅದು ಕರೆಕ್ಟ್ ವಿಷಯ. ಮತ್ತೆ ನಿಂಗೇನಾದ್ರು 3ನೇದೇನಾದ್ರೂ ಪ್ಲಾನ್ ಉಂಟಾ ಮಾರೆ? ಕಿರಣೆ, ತುಂಬಾ ಆಸೆ ಉಂಟು, ಆದ್ರೆ ಎಂತ ಮಾಡುದು, ಕಷ್ಟ ಉಂಟಲ್ಲ ಕಿರಣೆ. ಅದರಲ್ಲಿ ಎಂತ ಕಷ್ಟ ಉಂಟು ಮಾರೆ? ಎಂತ ಮಾರೆ, ಈಗ ನಿಮಗೆ ಗೊತ್ತಿಲ್ವಾ, ಈಗೆಲ್ಲ ಎಲ್ಲರದ್ದು ಪ್ರೈಸ್ ಜಾಸ್ತಿ ಆಗಿದೆ. ಮತ್ತೆ ಆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತುಂಟಲ್ವಾ? ಓ ಹಾಗೆ ಕಷ್ಟ. ಮಾರೆ ಕನ್ಫ್ಯೂಷನ್ ಆಯ್ತು. ಶರತ್, ನೀನುಂಟಲ್ಲ, ಎಲ್ಲವನ್ನು ನಾವು ಮಾತ್ರ ನೆನೆಸುದು ಮಾತ್ರ ಶರತ್.
ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಉಂಟಲ್ಲ, ಅದು ಮತ್ತೆ ಆಟೋಮೆಟಿಕ್ ಆಗಿ ಆಗ್ತಾ ಹೋಗ್ತದೆ. ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಒಂದು ಮನೆ ಕಟ್ಟುದು ಹೇಳುದು. ಮನೆ ಕಟ್ಟುವ ಮೊದಲು ಜನರು ತುಂಬಾ ಆಲೋಚನೆ ಮಾಡ್ತಾರೆ. ಮನೆ ಕಟ್ಟಲಿಕ್ಕೆ ಅದನ್ನು ಇಳಿದ ಮೇಲೆ ಅದು ಎಷ್ಟು ದೊಡ್ಡ ಬಜೆಟ್ ಆದ್ರೂ ಅದು ಹಾಗೆ ಹೋಗ್ತದೆ. ಒಟ್ರಾಸಿ ನಮಗೆ ಇಳಿಲಿಕ್ಕೆ ಹೆದರಿಕೆ. ಅದೌದು, ಹೌದು ಕಿರಣ್. ಮತ್ತೆಲ್ಲ ದೇವರದ್ದು ಚಿತ್ತ ಅಲ್ವಾ? ಇದು ಶರತ್, ನನಗೆ ಇಷ್ಟೊಂದು ಮಾತುಂಟಲ್ಲ ನಿನ್ನ ಬಾಯಿಂದ ಬರುದು, ಒಂದು ಭಾರಿ ಸಂತೋಷ ಆಗುದು. ನಿಜವಾಗಿ ನೀನು ಎಲ್ಲ ಭಾರವನ್ನು ಆ ದೇವರ ಮೇಲೆ ಹಾಕುದು, ದೇವರನ್ನು ಎಲ್ಲ ವಿಷಯದಲ್ಲಿ ಮುಂದೆ ಇಡುದು, ನಿಜವಾಗಿಯೂ ಶರತ್ ಭಾರಿ ಸಂತೋಷವಾಗುದು. ಈ ವಿಷಯವನ್ನೆಲ್ಲ ನಮ್ಮ ಮಕ್ಕಳಿಗೆ ಸಹ ಹೇಳಿಕೊಡ್ಬೇಕು ಅಂತ ಹೇಳ್ತೀವಿ. ಅದೌದು ಕಿರಣ್, ನಮ್ಮ ಕೈಲೆಲ್ಲ ಎಂತ ಉಂಟು? ದೇವರು ಎಲ್ಲ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಅದೌದು ಶರತ್, ನಿಜವಾಗಿ ಇವನು ನೀನು ಜಾಸ್ತಿ ಹೋಗಡಿದ್ರೆ ಇಡೀ ಬೈಬಲಿ ಮುಗಿಸ್ತಾನೆ. ಎಂತ ಕಿರಣ್? ಅಷ್ಟು ಸಮಯ ನನಗೆ ಇಲ್ಲ. ಎಂತ ನೀವು ಮಣ 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 ಅಂತ ಹೇಳ್ಬೇಡಿ. ಹಾಗೆಲ್ಲ ಮಾರೆ, ನೀನೀಗ ಹೊರಟದ್ದು ಇಲ್ಲಿಗೆ? ಏನಿಲ್ಲ ಕಿರಣ್, ನನ್ಗೆ ಮತ್ತು ನನ್ನ ಹೆಂಡತಿಗೆ ಉಂಟಲ್ಲ ಒಂದು ಮುಂಚೆಯಿಂದ ದೊಡ್ಡ ಆಸೆ, ಇಲ್ಲೆಲ್ಲಾದ್ರೂ ಒಂದು ಸೈಟ್ ತಗೊಳ್ಬೇಕಂತ. ಹಾಗೆ ಒಬ್ರು ಬರ್ತೇನೆ ಅಂತ ಹೇಳಿದ್ದೆ ಸಿಗ್ಲಿಕ್ಕೆ, ಅವರಿಗೋಸ್ಕರ ಹುಡುಕ್ತಾ ಹೋಗ್ತೈತೆ. ಎಂತ ಹೇಳ್ತಿ ಶರತ್? ಸೈಟ? ಹೌದು. ಹೋ, ಆ ದೇವರದನ್ನು ಎಂತ ದೊಡ್ಡ ಅದ್ಭುತ ನೋಡು. ಯಾಕೆ? ನಾನು ನಿನ್ನೆ ಕೋಯಡ್ ತಂಡ ಒಂದು 2 ದಿವಸಕ್ಕೋಸ್ಕರ ರಜೆ ಹಾಕಿ ಊರಿಗೆ ಬಂದ. ಹೌದು ಕಿರಣ, ನನ್ನದೊಂದು ಸೈಟ್ ಸೇಲ್ ಮಾಡಿಕೊಟ್ಟು ಶರತ್. ಎಷ್ಟು ಚಂದದ ಸೈಟ್ ಅಂತ ಹೇಳಿದ್ರೆ, ಎಂತ ಹೇಳ್ತೀಯ? ರೋಡ್ ಸೈಡ್ ಅಲ್ಲಿ ಉಂಟು. ಹೌದಾ? ಬಹಳ ಒಂದು ಸುಂದರವಾದ ಒಂದು ಸೈಟ್. ಓಕೆ, ನಾನೊಂದು ಜಸ್ಟ್ ಒಂದು ಕೆಲವು ನಿಮಗೆ ಇಲ್ಲಿ ಒಂದು ಸ್ಯಾಂಪಲ್ ತೋರಿಸ್ತೇನೆ. ಎಲ್ಲಿಂಟು? ಓಕೆ, ಹೋಗಲ್ಲಿ ಒಂದು ಸೈಟ್ ತೋರ್ತದ. ಎಲ್ಲಿ? ಅದು ವಿತ್ ಕಾಂಪೌಂಡ್ ವಾಲ್. ಮತ್ತೆ ಹೋಗಲ್ಲಿ ಒಂದು ಕಾಣ್ತದ, ಅದರ ನಡುವಲ್ಲಿ ರೋಡ್ ಕೊಟ್ಟಿದ್ದೇವೆ ನಾವು. ಹೌದಾ? ಸೈಡ್ ಅಲ್ಲಿ ಕಾಂಪೌಂಡ್ ವಾಲ್. ಅಂದ್ರೆ ಸೈಡ್ ಅಲ್ಲಿ ಬೇಕಲ್ಲ ನಮ್ಗೆ, ಜಾಗ ಎಲ್ಲ ಬೇಕಲ್ಲ. ಹೌದೌದು. ಅಂತದೊಂದು 4-5 ಸೈಟ್ ಉಂಟು ಇಲ್ಲಿ. ಆದ್ರೆ ಅದು ನಿನ್ನದಲ್ಲ. ಮತ್ತೆ ಹೌದು, ನನ್ನದು. ಅದೆಲ್ಲ ಸೋಲ್ಡ್ ಔಟ್ ಆಗಿ ಹೋಗಿದೆ. ನಿನ್ನದು ಉಂಟಲ್ಲ, ಹೋಗಲ್ಲಿ ಬಿಲ್ಡಿಂಗ್ ಕಾಣ್ತದ ಲಾಸ್ಟ್ ಅಲ್ಲಿಯಾ? ಹಾ, ಓದಲ್ಲಿ ಎಡಗಡೆ ಉಂಟಲ್ಲ, ಒಳ್ಳೆ ಒಂದು ಇದೊಂದು ಸೈಟ್ ಉಂಟು. ಜನರ ಕತ್ತಲ ತಪ್ಪಿದ್ದಲ್ಲ. ಎಂತ ಹೇಳ್ತೀಯ? ಒಂದು ವೇಳೆ ನೀನಲ್ಲಿ ಕಾಂಪ್ಲೆಕ್ಸ್ ಮಾಡಿದೆ ಅಂದ್ರೆ ನಿಜವಾಗಿ ಶರತ್, ನೀನು ಜೀವಮಾನ ಪೂರ್ತಿ ಕೂತುಕೊಂಡು ತಿನ್ನಬಹುದು. ನಿಮಗೆ ಅಷ್ಟು ಒಳ್ಳೆ ಒಂದು ಜಾಗ ಬೇಕಾಯಿಡು. ಕಿರಣ್, ಇದು ಆ ಜಾಗ ಉಂಟಲ್ಲ, ಅದು ಕಾಣುವಂಥದ್ದು, ಆ ಜಾಗ ಹೇಗಾದ್ರೂ ಮಾಡಿ ನಂಗಿನ ಸಿಗುವಾಗೆ ಮಾಡ್ಬೇಕು. ಅಷ್ಟೊಂದು ಒಬ್ಬ ಒಂದು ಇದು ಮಾಡ್ಲಿಕ್ಕೆ ಬರ್ತೇನೆ, ಅಡ್ವಾನ್ಸ್ ಮಾಡ್ಲಿಕ್ಕೆ ಬರ್ತೇನೆ ಹೇಳಿದಾನೆ. ನೋಡ, ಕೇಳುವ ಅವನ ಹತ್ರ. ನಿನ್ನ ಸಿಕ್ಕಿದ್ರೆ ನಿಮ್ಗೆ ಸಿಗ್ತದೆ. ಹಾ, ಹಲೋ ಬಾಬುಚ, ಎಲ್ಲಿದ್ದು ಮಾರೆ? ಅದು ನಮ್ಮ ಸೈಟ್ ನೋಡ್ಲಿಕ್ಕೆ ಬರ್ತೇನೆ ಹೇಳಿದಾರಲ್ಲ, ಎಂತ ಇದ್ದದು? ಎಂತ ಅಡ್ವಾನ್ಸ್ ಕೊಡ್ಲಿಕ್ಕೆ ಹಣ ಇಲ್ಲ ಅಂತ, ಲೋನ್ ತಕೊಂಡು ಅಡ್ವಾನ್ಸ್ ಕೊಡ್ತಾನೆ. ಅಂತದೆಲ್ಲ ರಿಸ್ಕ್ ನನ್ಗೆ ಬೇಡ ಮನೆ. ನೋಡು, ಇಲ್ಲಿ ಒಂದು ಪಾರ್ಟಿ ಉಂಟು. ಎಷ್ಟು ಅಡ್ವಾನ್ಸ್ ಕೊಡ್ಲಿಕ್ಕೆ? 10 lakhs. ಕಿರಣ್, ನಾನು ಕೊಡ್ತೀನಿ. ಆಯ್ತು ಬಿಡು, ಅಂತದೆಲ್ಲ ಬೇಡ ನಮಗೆ, ರಿಸ್ಕ್ ಇದು ಬೇಡ. ಇಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಆಯ್ತು, ಅವನು ಅಡ್ವಾನ್ಸ್ ಕೊಡ್ಲಿಕ್ಕೆ ಸಹ ರೆಡಿ ಆದ. ಸರ್, ಅದು ನನ್ನದು 5 ಲಾಸ್ಟ್, ಅದಕ್ಕೆ ಈಗ ಮಾಡ್ತೇನೆ, ಗೂಗಲ್ ಪೇ ಈಗ ಮಾಡ್ತೇನೆ. ಆಯ್ತಾಯ್ತು, ಬಿಡು ಬಿಡು ಬಿಡು. ಕಿರಣ್, ಆಯ್ತು, ಓಕೆ ಆಯ್ತು. ನಾಳೆ ಬೆಳಿಗ್ಗೆನೆ ಅದಕ್ಕೊಂದು ಸೈಟ್ಗೆ ಒಂದು ಬಂದು ಸೋಲ್ಡ್ ಔಟ್ ಅಂತ ಒಂದು ಬೋರ್ಡ್ ಹಾಕಿಬಿಡ, ಆಯ್ತಾ? ನನ್ನ ಇಲ್ಲಿ ಇವಿ ಹಾಳಾಗ್ತದೆ ಮಾರೆ, ಬೋರ್ ಬಂದು ಬಂದು. ಓಕೆ ಆಯ್ತು ಶರತ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆರಿ ಲಕ್ಕಿ ಮ್ಯಾನ್. ಓಕೆ, ಈ ಒಂದು ವಿಷಯವನ್ನು ನಿನ್ನ ಹೆಂಡತಿಗೆ ಮೊದಲು ತಿಳಿಸು. ಅದೌದು ಕಿರಣ್. ಓಕೆ, ಮತ್ತೆ ನಾನು ಅದರದ್ದೆಲ್ಲ ರೆಕಾರ್ಡ್ ನಿಮಗೆ ನಾನು ಬರ್ತು ಕೊಡ್ತೇನೆ. ಓಕೆ ಓಕೆ ಕಿರಣ್, ಥ್ಯಾಂಕ್ ಯು ಸೋ ಮಚ್. ಈ ನಿನ್ನ ಉಪಕಾರ ಉಂಟಲ್ಲ, ನನ್ನ ಜನ್ಮ ಇಡೀ ನಾನು ಮರೆಯುವುದೇ ಇಲ್ಲ. ಅರೆ ಶರತ್, ಉಪಕಾರ ಜನರ 4 ದಿನದಲ್ಲಿ ಮರೀತಾರೆ. ಆದರೆ ನಾನು ಇವತ್ತು ಮಾಡಿದ ನಿನ್ನ ಉಪಕಾರ ಉಂಟಲ್ಲ, ನೀನು ಜೀವಮಾನ ಇಡೀ ಮರೆಯುವುದಿಲ್ಲ. ಬರ್ತೇನೆ. ಓಕೆ, ಆಯ್ತು ಕಿರಣ್, ಥ್ಯಾಂಕ್ ಯು ಸೋ ಮಚ್. ಎಸ್, ಈ ವಿಚಾರವನ್ನು ಈಗ ನನ್ನ ಹೆಂಡತಿಗೆ ನಾನು ಫಸ್ಟಿಗೆ ಹೇಳ್ಬಿಡ್ತೇನೆ. ಹಲೋ ಸ್ವೀಟ್, ಏನ್ ಮಾಡ್ತಿದ್ದೆ ನೀನು? ಹಲೋ ಚಿನ್ನು, ಹಾಯ್. ನಾನು ಕಿಚನ್ ಅಲ್ಲಿ ಇದ್ದೇನೆಯ, ದಾಲ್ ನೀರಿಗೆ ಹಾಕಿ ಇನ್ನು ಪದಾರ್ಥ ಮಾಡುವ ಅಂತ ಐಡಿಯಾ ಮಾಡ್ತಾ ಇದ್ದೇನೆ. ನೀನ್ ಎಂತದ ಯಾವಾಗ್ಲೂ ನೋಡಿದ್ರೆ ಆ ದಾಲನ್ನು ನೀರಲ್ಲೇ ಹಾಕ್ತಿರ್ತೀಯಲ್ಲ. ನಾನಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ಇವತ್ತುಂಟಲ್ಲ, ನಾನು ಮನೆಗೆ ಬರೋ ಮೊದಲು ನೀನು ಆ ಚಿಕನ್ ಅನ್ನು ನೀರಲ್ಲಿ ಹಾಕಿಡು, ನಾವು ಸಂಜೆ ಬಂದು ಕಬಾಬ್ ಮಾಡು, ಆಯ್ತಾ? ಅಲ್ಲ, ಏನ್ ಖುಷಿ ಅಷ್ಟು ಸಹ ಬಹಳ ಆಚೆ ಈಚೆ ಇದ್ ಮಾಡ್ತಿದ್ರಿ ಮಾತಾಡೋದ್ರಲ್ಲಿ. ನೀನು
ಮುಂಚೆ ಹೇಳ್ತಿದ್ಯಲ್ಲ ನಮ್ಗೊಂದು ಸೈಟ್ ಬೇಕಂತ. ಆ ಸೈಟ್ ಈಗ ನಮ್ಗೆ ಸಿಕ್ಕಿದೆ. ನಾನು ಆದ್ರಿಂದ ತುಂಬಾ ಖುಷಿಯಲ್ಲಿದ್ದೇನೆ ಇವತ್ತು. ಓಕೆ ಹೇಳ್ತಿದ್ದೀರಿಯಾ? ಹೌದಾ? ಹೌದೌದು. ಹಾಗಾದ್ರೆ ಬೇಗ ಬನ್ನಿ ಮನೆಗೆ. ಓಕೆ ಓಕೆ ಓಕೆ, ನಾನು ಬೇಗ ಬರ್ತೇನೆ ಆಯ್ತಾ. ಬಾಯ್. ಹಲೋ. ಹಾ, ಬಂದೆ ನಾ ಆಮೇಲೆ ಕಾಲ್ ಮಾಡ್ತೀನಿ. ಆಮೇಲೆ ಸೈಟಲ್ಲಿ 2 ಬಿಲ್ಡಿಂಗ್ ಕಟ್ಟಿ 2 ಕೆಳಗೆ ನಾನು ಶಾಪ್ ಹಾಕಿ ನಾನು ಬಂದಿದ್ದೀನಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಕುತ್ಕೊಂಡು ಹಣ ಲೆಕ್ಕ ಮಾಡ್ತಾ. ಶರತ್. ಹಾ, ಶರತ್. ಹಾ ಸುನಿಲ್, ಹೇಗಿದ್ದೀರಾ? ನಾನು ಸೌಖ್ಯ ಇದ್ದೇನೆ. ನೀವು ಯಾವಾಗ ಬಂದ್ರಿ? ಈಗ ಆಫೀಸಿಂದ ಬಂದೆ ನಾನು ಈಗ. ಹೌದಾ? ಹೌದು. ಏನು ಮಾಡ್ತಾ ಇದ್ರಿ? ಇಷ್ಟು ಯೋಚನೆ ಮಾಡ್ತಾ ಇದ್ರು ನಮ್ಮ ಊರಲ್ಲಿ ನಿಂತ್ಕೊಂಡು. ಏನಿಲ್ಲ ಸುನಿಲ್, ಹಾ. ನಾನು ಓದಲ್ಲಿ ಉಂಟಲ್ಲದ್ದು ಒಂದು ಸೈಟ್ ತಗೊಂಡಿದ್ದೇನೆ. ಆ ಸೈಟ್ ಅಲ್ಲಿ ಏನೆಲ್ಲ ಮಾಡ್ಬೇಕಂತ ಪ್ಲಾನಿಂಗ್ ಮಾಡ್ತಾ ಇದ್ದೆ. ಅವಾಗ ನೀವು ಬಂದ್ರಿ. ಸೈಟಾ? ಹೌದು. ಎಲ್ಲಿ ಸೈಟು? ಓದಲ್ಲಿ ಕಾಣ್ತಾ ಉಂಟಲ್ಲ ಅದ, ಓದಲ್ಲಿ ಲಾಸ್ಟ್ ಅಲ್ಲಿ ಅದೇ. ಎಲ್ಲಿ ಸೈಟು? ಇಲ್ಲವಲ್ಲ ಅಲ್ಲಿ. ಅಲ್ಲಿ ದೊಡ್ಡ ಬಿಲ್ಡಿಂಗ್ ಉಂಟು. ಆ ಬಿಲ್ಡಿಂಗ್ ಹತ್ರ ಒಂದು ರೋಡ್ ಹೋಗ್ತಾ ಉಂಟಲ್ಲ, ಹಾ. ರೋಡ್ ಪಕ್ಕದಲ್ಲಿ ತುಂಬಾ ಜನ ನಿಂತಿದ್ದಾರಲ್ಲ, ಅಲ್ಲೇ ಉಂಟು. ಇಲ್ಲ ಶರತ್, ಅಲ್ಲಿ ಯಾವ್ದೋ ಸೈಟ್ ಇಲ್ಲ ಶರತ್. ಅದು ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಅದು ಗೌರ್ಮೆಂಟ್ ಜಾಗ ಶರತ್. ಎಂತ ಹೇಳಿದಿರಿ? ನಾನು ಗ್ರಾಮ ಪಂಚಾಯತಿಲಿ ಮೆಂಬರ್, ಅಲ್ಲಿ ಕೆಲಸ ಮಾಡುವನ, ನನಗೆಲ್ಲ ಗೊತ್ತುಂಟು. ನಿನಗೆ ಯಾರ ಸೈಟ್ ಡೀಲ್ ಮಾಡಿದ್ದು? ಅಯ್ಯೋ ಸುನಿಲ್ ಬ್ರದರ್, ಎಂತ ಹೇಳ್ತೀರಿ ನೀವು? ಇಂಥ ದೊಡ್ಡ ಮೋಸವ ಅದಕ್ಕೆ ಕಾಣ್ಬೇಕು. ಅವ್ನು ಹೇಳ್ತಾ ಇದ್ರು ಕಿರಣ್, ಆ ಉಪಕಾರ ನೀನು ನನ್ನ ಉಪಕಾರ ಜನ್ಮ ಇಡೀ ಮರೆಯುವುದಿಲ್ಲ ಅಂತ. ಅಯ್ಯೋ ದೇವ, ಯಾರ ಹತ್ರ ನೀವು ಅದನ್ನು ಪರ್ಚೇಸ್ ಮಾಡಿದ್ದು? ಅದು ನನ್ನೊಬ್ಬ ಫ್ರೆಂಡ್ ಇದ್ದಾರೆ ಕಿರಣ್ ಅಂತ, ಅವನ ಹತ್ರ ನಾನು ಪರ್ಚೇಸ್ ಮಾಡಿದ್ದು. ಕಿರಣ? ಯಾರು? ಅವರು 3 ಅಡಿ ಕುಳ್ಳ ಇದಾರಲ್ಲ, ಆ ಕಿರಣ? ಅದೇ ಅದೇ ಶಾರ್ಟ್ ವೀಲ್ ಇಷ್ಟಿದ್ದಾನೆ. ಹೌದು. ಕಿರಣ? ಅಯ್ಯೋ ಶರತ್, ನೀವು ಎಂತ ಮೋಸ ಹೋಗಿಬಿಟ್ರಿ ಶರತ್. ಅವರು ತುಂಬಾ ಜನಕ್ಕೆ ಮೋಸ ಮಾಡಿದೀರ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಕ್ಕೆ ಸಿಹಿಯಾದ ಮಾತುಗಳನ್ನು ಮಾತನಾಡಿ ತುಂಬಾ ಜನಕ್ಕೆ ಮೋಸ ಮಾಡಿದ್ದಾರೆ. ನಿಮಗೆ ಗೊತ್ತುಂಟುವಾ? ಆದ್ರೆ ಅವರು ಮುಂಚೆ ತುಂಬಾ ಒಳ್ಳೆ ಜನ ಆಗಿದ್ರಲ್ಲ. ಇಲ್ಲ ಶರತ್, ನೀವು ಮೋಸ ಹೋಗಿದ್ದೀರಿ. ಅವರು ತುಂಬಾ ಮೋಸ ಮಾಡ್ತಾರೆ. ತುಂಬಾ ಜನಕ್ಕೆ ಮೋಸ ಮಾಡಿ ತೆರೆಯನ್ನು ಬೋಳಿಸ್ತಾರೆ. ಅಯ್ಯೋ ದೇವ, ಇಷ್ಟು ದೊಡ್ಡ ಮೋಸ. ಈಗ ತಾನೇ ನಾನು ನನ್ನ ಹೆಂಡತಿಗೆ ಹೇಳಿದೆ ಫೋನ್ ಮಾಡಿ, ಒಂದು ಮನೆಗೆ ಬರ್ತಿದ್ದೇನೆ, ಒಂದು ಒಳ್ಳೆ ಸಿಹಿ ಸುದ್ದಿ ಉಂಟಂತ, ಚಿಕನ್ ಅನ್ನು ಕೂಡ ನೀರೆಲ್ಲ ಹಾಕಿಡು, ಬಂದ ನಂತರ ಕಬಾಬ್ ಮಾಡುವಂತ. ಆದ್ರೆ ಈಗ ನಾನು ಮನೆಗೆ ಹೋದ್ರೆ ಈಗ ಆ ಚಿಕನ್ ಬದಲು ಅವಳು ನನ್ನನ್ನೇ ಕಟ್ ಮಾಡಿ ಕಬಾಬ್ ಬಿಸ್ಗೆ ಹಾಕ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ ಶರತ್, ಸಮಾಧಾನ ಮಾಡ್ಕೊಳ್ಳಿ. ಚಿಂತೆ ಮಾಡಬೇಡಿ. ನಿಮ್ಮ ಹಣ ಎಲ್ಲಿ ಮೋಸ ಆಗುವುದಿಲ್ಲ, ನಿಮ್ಮ ಹಣ ಎಲ್ಲಿ ಹೋಗುವುದಿಲ್ಲ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವ, ನಿಮ್ಮ ಹಣ ನಿಮಗೆ ಸಿಕ್ಕೇ ಸಿಗುತ್ತೆ. ಚಿಂತಿಸಬೇಡಿ. ಬನ್ನಿ, ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಿಮಗೆ ಅಲ್ಲೇ ನಾನು ಡ್ರಾಪ್ ಮಾಡಿ ಹೋಗ್ತೇನೆ. ಓಕೆ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹೋಗೋಣ. ತಾನು ಕನಸಿನಲ್ಲಿ ಕಂಡ ಆ ಜೀವಿತವನ್ನು ಜೀವಿಸಬೇಕೆಂದು ಕಿರಣ್ ತಪ್ಪು ದಾರಿ ಹಿಡಿದಿದ್ದ. ಆದರೂ ಅನೇಕ ಜನರಿಗೆ ಮೋಸ ವಂಚನೆ ಮಾಡುತ್ತಾ ಹೇಗಾದರೂ ಮಾಡಿ ಆ ಜೀವಿತವನ್ನು ಜೀವಿಸಲೇಬೇಕೆಂದು ಪ್ರಯತ್ನ ಮಾಡುತ್ತಾ ಇದ್ದ. ನಿಧಾನವಾಗಿ ಆತನು ಸೈತಾನನ ಬಳಿಗೆ ಬಿದ್ದವನಾಗಿ ಆ ಕತ್ತೆಯ ಲೋಕಕ್ಕೆ ಹೋಗುತ್ತಾ ಇದ್ದ. 1 ಯೋಹನ 2ನೇ ಅಧ್ಯಾಯ 15-16 ಹೇಳಿದಂತೆ, ನೀವು ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾರು ಲೋಕವನ್ನು ಪ್ರೀತಿಸ್ತಾನೋ ದೇವರ ಪ್ರೀತಿಯು ಅವನಲ್ಲಿಲ್ಲ. ಲೋಕದವುಗಳು ಅಂದರೆ ಶರೀರದಾಶೆ, ಕಣ್ಣಿನಾಶೆ, ಬಾಳಿನ ಡಂಬರ ಇವುಗಳಾಗಿವೆ. ಇವು ಲೋಕದಿಂದ ಹುಟ್ಟಿದವುಗಳೇ ಹೊರತು ದೇವರಿಂದ ಹುಟ್ಟಿದವುಗಳಲ್ಲ. ನಿಲ್ಲಿ ಮಮ್ಮ, ನಂಗೆ ಚೂರು ಕೆಲಸ ಉಂಟು, ನಾನು ಬರ್ತೇನೆ. ಖಾಲಿ 10:30 ಸೊ ಟೈಮ್ ಉಂಟು. ಈ ಮಮ್ಮಗೆ 30 minutes ಆದ್ರೆ ಸಹ ಮುಗಿಯುವುದಿಲ್ಲ. ಇಟ್ ಕೀಪ್ಸ್ ಆನ್ ಗೋಯಿಂಗ್ ಲೈಕ್ ರಾಜಧಾನಿ ಎಕ್ಸ್‌ಪ್ರೆಸ್. ಗಾಡ್ ಅಂತ ಇವತ್ತೇ ಪ್ರೇಯರ್ ಕೇಳುದ, ಬಾಕಿ ಅವರಿಲ್ಲವಾ? ಆ 30 minutes ಅಲ್ಲಿ ನಮ್ಗೆ ಎಷ್ಟು ರೀಲ್ಸ್ ನೋಡೋದು, ಎಷ್ಟು ಇನ್ಸ್ಟಾಗ್ರಾಮ್ ನೋಡ್ಬೋದು, ಇಷ್ಟು ಗೇಮ್ ಆಡ್ಬೋದು. ಮಕ್ಕಳೇ, ಕುಟುಂಬ ಪ್ರಾರ್ಥನೆ ನಮಗೆ ಬಹಳವಾಗಿ ಮುಖ್ಯ. ಅದು ನಾವು ನಮ್ಮ ತಂದೆಯೊಂದಿಗೆ
ಮಾತನಾಡುವುದು. ಅದು ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲವನ್ನು ತರುತ್ತದೆ. ನನ್ನ ಮಾತನ್ನು ಕೇಳಿ ಮಕ್ಕಳೇ, ಬನ್ನಿ. ಹೋಗಿ ನಾವು ಬರ್ತೇವೆ. ಅಯ್ಯೋ, ಈ ಮಕ್ಕಳಿಗೆ ಹೇಳುವುದಕ್ಕಿಂತ ಅವರ ತಂದೆಗೆ ಹೋಗಿ 2 ಬಡ್ದ್ರೆ ಹಾಗೆ ಅವರು ಸರಿಯಾಗ್ತಾರೆ. ಜ್ಞಾನೋಕ್ತಿ 22:6 ಹೇಳಲ್ಪಟ್ಟಿದೆ, ಹುಡುಗನು ನಡೆಯಬೇಕಾದ ದಾರಿಯನ್ನು ಅವನಿಗೆ ತಿಳಿಯಪಡಿಸು, ಉಪ್ಪಿನಲ್ಲಿಯೂ ಓರೆಯಾಗನು ಎಂದು. ಅವರು ನಡೆಯಬೇಕಾದ ದಾರಿಯನ್ನು ನಾವು ತಿಳಿಯಪಡಿಸಬೇಕು. ಅವ್ರು ನಡೆಯುವ ಬಯಸುವ ದಾರಿ ಅಲ್ಲ. ಅವ್ರು ನಡೆಯುವ ಬಯಸುವ ದಾರಿ ಅನೇಕವಿರಬಹುದು, ಆದರೆ ಹೆತ್ತವರಾದ ನಾವು ಅವರು ನಡೆಯಬೇಕಾದ ದಾರಿಯನ್ನು ನಾವು ಅವರಿಗೆ ತಿಳಿಯಪಡಿಸಬೇಕಾಗಿದೆ. ಮಿನಿಸ್ಟ್ರಿ ಮೀಟಿಂಗ್ ಉಂಟು, ಟೀನಾ ಬರ್ತಾಳ ಅಂತ ಹೇಳಿದಾಳೆ. ಲೆಟ್ಸ್ ವೇಟ್ ಫಾರ್ ಹರ್. ಹಾಯ್ ಸೋನಲ್, ಹೇಗಿದ್ದಿ? ಡ್ಯೂಟಿಯಿಂದ ಬರೋದಷ್ಟೇಯಾ? ಹಾಯ್ ಜಾಸ್ಮಿನ್, ಹೌದಾ? ನಾ ಈಗ ಜಸ್ಟ್ ಡ್ಯೂಟಿಯಿಂದ ಬರೋದು. ಅಷ್ಟು ದೂರ ಟ್ರಾವೆಲ್ ಮಾಡಿ ಈಗ ಬಂದಿದ್ದೇನೆ. ಮತ್ತೆ ನೀನೇನು ಇಲ್ಲಿ ಡ್ಯೂಟಿ ಮುಗಿಸಿ ಬಂದಿದೆಯಾ? ಇಲ್ಲ, ನಮಗೆ ಇವತ್ತು ಮಿನಿಸ್ಟ್ರಿ ಮೀಟಿಂಗ್, ಸೊ ಗೆಟಿಂಗ್ ರೆಡಿ ಟು ಗೋ. ಟೀನಾ ಹೇಳಿದಾಳೆ ಬರ್ತಾಳ ಅಂತ, ಸೊ ಅವಳಿಗೆ ವೇಟ್ ಮಾಡ್ತಿದ್ದೇನೆ. ಮತ್ತೆ ನಿಮ್ಮ ಯೂತ್ ಮಿನಿಸ್ಟ್ರಿ ಹೇಗೆ ನಡೀತಾ ಉಂಟಾ? ಅಲ್ಲಿ ನೋಡು, ಟೀನಾ ಬಂದ್ರು. ಹಾಯ್ ಟೀನಾ ಪಾಪ. ಹಾಯ್ ಟೀನಾ. ಅದೊಂದು ಕೇಳ್ಬೇಡ ಮಾರೈತಿ, ಆ ಯೂತ್ ಮಿನಿಸ್ಟ್ರಿ ಅಂತೆ. ಅಬ್ಬಾ, ಮಕ್ಕಳಿದ್ದಾರಲ್ಲ, ಫುಲ್ ಟೈಮ್ ಮೊಬೈಲಲ್ಲೇ ಇರೋದು. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ನಾನು ಮೀಟಿಂಗ್ ಮಾಡೋದು ಮತ್ತೆ ಅವರು ಫುಲ್ ಟೈಮ್ ಮೊಬೈಲಲ್ಲಿ ಗೋಡೆಗೆ ಮಾತಾಡಿ ಬರೋದು. ಮತ್ತೆಂತ ಮಾಡೋದು ಇನ್ನು? ಇರಲಿ, ನನಗೆ ಸಹ ಎಂತ ಆಗಬೇಕು? ನಮ್ಮ ಮಕ್ಕಳನ್ನು ಸರಿಯಾಗಿ ನೋಡಿಕೊಂಡ್ರೆ ಸಾಕು. ಅವರ ಮಕ್ಕಳನ್ನೆಲ್ಲ ಯಾಕೆ ಸುಮ್ಮನೆ ನಾವು ಕಲಿಸಿಕೊಡ್ಬೇಕು? ಅವರವರ ಪೇರೆಂಟ್ಸ್ ಇದ್ದಾರಲ್ಲ, ಅವ್ರು ನೋಡಿಕೊಳ್ತಾರೆ. ಆ ಮಿನಿಸ್ಟ್ರಿಗೆ ಒಂದು ಜಾಯಿನ್ ಆಗಿ ಉಂಟಲ್ಲ, ಬರೇ ಕಿರಿಕಿರಿ. ಅದರಿಂದ ಹೇಗೆ ಎಸ್ಕೇಪ್ ಆಗೋದಂತ ನಾನು ಟ್ರೈ ಮಾಡ್ತಿದ್ದೇನೆ. ಆದರೆ ಉಂಟಲ್ಲ, ನಮ್ಮದೊಂದು ಹೌಸ್ ಲೀಡರ್ ಬರೇ ಚೊರಪಟ್ಟು ಮನುಷ್ಯ ಆಯ್ತಾ. 1 ವಾರ ಬರಲಿಲ್ಲ ಆದರೆ ಫೋನ್ ಮಾಡ್ತಾರೆ, ಇನ್ನೊಂದು ವಾರ ಬರಲಿಲ್ಲ ಆದರೆ ಮನೆಗೆ ಬಂದು ಬೆಲ್ ಹೊಡಿತಾರೆ. ಎಂತ ಮಾಡೋದು? ಆದರೆ ಸಹ ಉಂಟಲ್ಲ, ನಾನು ಎಸ್ಕೇಪ್ ಆಗೋದಂತೂ ಬಿಡುವುದೇ ಇಲ್ಲ. ಹೇಗಾದರೂ ಮಾಡಿ ಎಸ್ಕೇಪ್ ಆಗ್ತೇನೆ. ಮತ್ತೆ ನಿನ್ನದೇಗೆ ನಡೀತುಂಟ ಮಿನಿಸ್ಟ್ರಿ? ಹೇಗೆ, ಎಂತ ಸ್ಪೆಷಲ್ ಎಂತ ಉಂಟು ಈಗ? ಓ ನಮ್ಮ ಸೋನಲ್ ಕೇಳಬೇಡ, ಯಾವಾಗ ನೋಡಿದ್ರು ಮೀಟಿಂಗ್, ಇದು ಸೇವೆ ಮಾಡಬೇಕು, ಅದು ಸೇವೆ ಮಾಡಬೇಕು. ನಮಗೆ ಹಾಗಿದೆ ಅಂತಸಿಲ್ಲ. ಬಾಟಲ್ ಇಡ್ಬೇಕು, ಚೇರ್ ಇಡ್ಬೇಕು, ಮತ್ತೆ ಹೌಸ್ ಕೀಪಿಂಗ್. ನಾನು ಸುಮ್ಮನೆ ಹಿಂದೆ ನಿಂತು ಬರುದು ಅಷ್ಟೇ. ಅದು ಸಹ ಆಗ್ಲಿಲ್ಲ ಆದ್ರೆ ಎಂತ, ನಾವಿಲ್ಲಿ ಬಾಟಲ್ ಹೆಕ್ಲಿಕ್ಕೆ, ಬುಟ್ಟಿ ಚಾಕ್ರಿ ಮಾಡ್ಲಿಕ್ಕೆ ಹೋಗುದಾ? ನಾನು ಜಸ್ಟ್ ಹಿಂದೆ ನಿಂತು ಟೈಮ್ ಪಾಸ್ ಮಾಡಿ ಬರುದು. ಇಲ್ಲಾಂದ್ರೆ ಹಾಗೆಂತಾದ್ರೆ ಯಾರಿಗೆ ಸಹ ಕಾಡು ಹಾಗೆ ಕೆಲಸ ಇದ್ರೆ ನೋಡು, ಬೇಗ ಹೋಗಿ ಮಾಡುದು. ಇಲ್ಲಾಂದ್ರೆ ಜಸ್ಟ್ ಅಟೆಂಡೆನ್ಸ್ ಹಾಕುದು. ಕರೆಕ್ಟ್, ಅದುವೇ ಬೆಟರ್. ನಮ್ಮಷ್ಟಕ್ಕೆ ನಾವಿರೋದು. ನಮ್ಮ ಟೀಮಲ್ಲಿ ಒಬ್ಬೊಬ್ಬರದು ಸ್ಟೈಲ್ ನೋಡಿದ್ರೆ ಸಾಕಾಗ್ತದೆ. ಮೊನ್ನೆ ನಮ್ಮ ಮಿನಿಸ್ಟ್ರಿ ಟೀಮಲ್ಲಿ ಮೀಟಿಂಗ್ ಇತ್ತು. ಅಲ್ಲಿ ಆ ಶಾರೊಂದು ಸ್ಟೈಲ್ ನೋಡಿದ್ರೆ ಮಾತಾಡ್ತಾ ಇದ್ದು ದೊಡ್ಡದು. ಬಿಡು ಟೀನಾ, ಇರ್ಲಿ. ಆಚೆ ಕಿವಿಯಿಂದ ಕೇಳೋದು, ಈಚೆ ಕಿವಿಯಿಂದ ಬಿಡುದು, ಹೆಸರಿಗೆ ಹೋಗೋದು. ಆಯ್ತಾಯ್ತು ಬಾಬಾ, ಸರಿ, ಹೋಗುವ. ಬರ್ತೇವೆ ಸರ್, ಬಾಯ್. ಮತ್ತಾಯ 5:13 ಯೇಸುಸ್ವಾಮಿ ಮಾಡಿದ ಪರ್ವತ ಪ್ರಸಂಗದಲ್ಲಿ ಅವರು ಹೇಳಿದ್ದಾರೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದೀತು. ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂಬ ಮಾತಿನಲ್ಲಿ ಬಹಳ ವಿಶೇಷವಾದ ಅರ್ಥವಿದೆ. ಆ ಸಮಯದಲ್ಲಿ ಉಪ್ಪು ಬಹಳ ಬೆಲೆಯುಳ್ಳ ವಸ್ತುವಾಗಿತ್ತು. ಅದು ಬಹಳ ಒಂದು ಅಮೂಲ್ಯವಾದ ವಸ್ತುವಾಗಿತ್ತು. ರೋಮನ್ ಸೈನಿಕರಿಗೆ ಕೆಲವು ಸಂದರ್ಭಗಳಲ್ಲಿ ಉಪ್ಪನ್ನು ಸ್ಯಾಲರಿ ರೂಪದಲ್ಲಿ ಕೊಡ್ತಾ ಇದ್ದರು. ಅದನ್ನು ಸ್ಯಾಲರಿ ಎಂಬ ಪದ ಉಪ್ಪಿಂದ ಬಂದದಾಗಿದೆ. ಹಾಗೆ ನಮ್ಮ ಸೇವೆ, ನಾವು ಮಾಡುವ ಸೇವೆ ಏನೇ ಇರಲಿ ಅದು ಬಹಳ ಬೆಲೆಯುಳ್ಳದಾಗಿದೆ. ನಾವು ದೇವರ ರಾಜ್ಯದಲ್ಲಿ ಬಹಳ ಬೆಲೆಯುಳ್ಳವರಾಗಿದ್ದೇವೆ. ನಮ್ಮ ಸೇವೆ ಯಾವತ್ತೂ ಕೂಡ ಅದು ನಾವು ಸಣ್ಣದೊಂದು ನಗಣ್ಯ ಮಾಡಬಾರದು, ಅದನ್ನು ಕೇವಲವಾಗಿ ನೋಡಬಾರದು. ನಾವು ಮಾಡುವ ಸೇವೆ ಅದು ದೇವರು ಕೊಟ್ಟ ಸೇವೆಯಾಗಿದೆ. ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಯಾಕಂದರೆ ನಾವು ಉಪ್ಪಾಗಿದ್ದೇವೆ. ಆ ಉಪ್ಪು ನಾವಾಗಿದ್ದೇವೆ. ಸಪ್ಪಗಾಗಬಾರದು. ಯಾವತ್ತೂ ಕೂಡ ನಾವು ಆ ಉಪ್ಪಾಗಿದ್ದೇವೆ ಎಂಬುದನ್ನು ತಿಳಿದಿರಬೇಕು. ಆ ಉಪ್ಪು ನಾವಾಗಿದ್ದೇವೆ. ನಾವು ಬಹಳ ಅಮೂಲ್ಯರಾಗಿದ್ದೇವೆ. ದೇವರ ರಾಜ್ಯದಲ್ಲಿ ನಾವು ಬಹಳ ಅಮೂಲ್ಯರಾಗಿದ್ದೇವೆ. ಆ ಉಪ್ಪು ನಾವಾಗಿದ್ದೇವೆ. ನಿಮ್ಗೆ ಎಂತ ಮಾರೆ, ಒಂದು ಕೆಲಸ ಕೊಟ್ರೆ ಅದನ್ನು ಸಹ ಸರಿಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಇಡೀ ದಿನ ಎಂತ ಫೋನ್ ಮಾಡುದು ನನಗೆ. ಆ ಒಂದು ಕಂಪನಿದು ಆ ಆಪ್ಷನ್ ಅದು ಮಾಡ್ಲಿಕ್ಕೆ ನಿಮ್ಗೆ ಆಗುದಿಲ್ಲ. ಎಂತ ಎಲ್ಲರೂ ಜಾಸ್ತಿ ರೇಟಿಗೆ ಏರಿಸ್ತಾ ಇದ್ದಾರೆ. ಎಂತ ಮಾಡಬೇಡ,
ಒಂದು 0 ಸೇರಿಸು, ಎಲ್ಲರೂ ನಿಲ್ತಾರೆ. ಎಂತ? ಎಸ್, ಇದು ಐ ಆಮ್ ವೆರಿ ಹ್ಯಾಪಿ. Oh, yes. I will call you later. Okay? ಕಿರಣ್, ಪ್ರೈಸ್ ಅಲ್ಲ ಉಂಟು ಮಾರ್ರೆ. ಸೈಜು, ಇನ್ನು ಒಂದು ನಿಮಿಷ, ನಾನು ಚೂರು ಬಿಸಿ ಇದ್ದೆ ಫೋನ್. ಏನ್ ಮಾರ್ರೆ ಇಷ್ಟು ಕೂಡ ನೀನ್ ಬಿಸಿ? ಸೈಜು, ಈಗ ನಾನು ಮೊದಲಿನಾಗೆ ಅಲ್ಲ. ನನ್ನ ಹತ್ರ ಮಾತಾಡ್ಲಿಕ್ಕೆ ಅಪಾಯಿಂಟ್ಮೆಂಟ್ ಬೇಕು. ನಿನ್ನ ಹತ್ರ ನಾನ್ ಮಾತನಾಡ್ಲಿಕ್ಕೆ ಅಪಾಯಿಂಟ್ಮೆಂಟ್ ಬೇಕಾ? ಮತ್ತೆ ಮುಂಚಿನಾಗಿ ಎಲ್ಲಿ ಸಹ ದಾರಿಯಲ್ಲಿ ನೋಡುವಾಗ ಹಾಗೆ ಇಲ್ಲ, ಅದು ಮುಂಚೆ ಆಗಿ ಹೋಯ್ತದು. ಆದ್ರೆ ಏನು ನನ್ನದೊಂದು ಸ್ನೇಹಿತ ಅಲ್ಲ ಮಾರೆ ಮುಂಚಿನ. ನಿನ್ನ ಹತ್ರ ಸಹ ನಾನೊಂದು ಮಾತನಾಡದೆ, ನಾನೊಬ್ಬ ಮನುಷ್ಯನ. ಏನು ಬಾರಿ ಸೂಟು ಬೂಟಲ್ಲಿ ಎಲ್ಲ? ಸೈಜು, ನನ್ನ ಗುರ್ತ ಸಿಕ್ಕಿದೊಂದು ಭಯಂಕರ ನೀಕೆ ಅಲ್ಲ. ಅಲ್ಲ ಕಿರಣ್, ನೀನು ಸೂಟು ಬೂಟ್ ಹಾಕಿದ್ದಿ ಅಂತ ಹೇಳಿ ನನಗೇನು ಗುರ್ತ ಸಿಗುವುದಿಲ್ಲ ಅಂತ ತಿಳ್ಕೊಂಡ್ಯಾ? ಕಿರಣ್ ಸೈಜು, ಎಲ್ಲಿಗೆ ಓಡುದಲ್ಲಿಗೆ? ಆ ಒಂದು ಲುಂಗಿಯಿಂದ ನಾನು ಸೂಟು ಬಿಟ್ಟೆ, ಅದು ಸಹ ನಿನ್ನಿಂದ ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಮಾರಾಯ. ನೋಡು, ನೀನು ಸೂಟು ಬೂಟ್ ಹಾಕುದ್ರಲ್ಲೆಲ್ಲ ನನಗೆ ಸಂತೋಷವೇ, ಆದ್ರೆ ಕೆಲವು ವಿಷಯಗಳುಂಟು ನಿನ್ನ ಮೇಲೆ. ಹಾ, ಅದೇ ಹೇಳಿದಾಗೆ ನನ್ನ ಮನೆಗೆ ಹೋಗಿದ್ದೆ ಅಂತ ಎಂತದ ಮಾತಾಡಿಕೊಂಡ ಅಂತ ಮಕ್ಕಳ ಹತ್ರ ಹೇಳಿ ಕಳಿಸಿದ್ದೆ ಅಂತೆ. ಹೌದು ಮಾತಾಡ್ಲಿಕ್ಕೆ ಹೌದು, ನಾನು ಮೊನ್ನೆ ಮನೆಗೆ ಬಂದಿದ್ದೆ, ನೀನ್ ಸಿಗ್ಲಿಲ್ಲ. ನಾನು ರೆನಿಟನ್ ಹತ್ರ ಮತ್ತೆ ಸುವರ್ಣನ ಹತ್ರ ಹೇಳಿ ಬಂದೆ ನಿನ್ನನ್ನೊಮ್ಮೆ ಸಿಗ್ಬೇಕಂತ. ಇಂಥದ್ದು ಮಾರಾಯ ಅರ್ಜೆಂಟ್. ನೋಡು ಕಿರಣ್, ನಿನ್ನ ಬಗ್ಗೆ ಎಲ್ಲರೂ ತುಂಬಾ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ. ನೀನು ಕೆಲವರದೆಲ್ಲ ಮಂಡೆ ಹೊಡೆದು, ಕೆಲವರಿಗೆಲ್ಲ ದುಡ್ಡು ಪತ್ತಿಸಿ, ಕೆಲವರಿಗೆ ಟೋಪಿ ಹಾಕಿಸಿ ನೀನು ದುಡ್ಡು ಬರ್ತಾ ಇದೆಯಂತೆ. ಹೌದಾ ಕಿರಣ್? ಹೀಗೆ ಮಾಡೋದು ತಪ್ಪು. ನೋಡು, ಗೊತ್ತಾಯ್ತಲ್ಲ, ದೇವರು ನಮ್ಮ ದೇವರು ನಮ್ಮನ್ನೆಷ್ಟೋ ಪ್ರೀತಿಸ್ತಾ ಇದ್ದಾನೆ. ನಮ್ಮ ತಂದೆಯಾದ ದೇವರು ತನ್ನ ಮಗನನ್ನೇ ಈ ಭೂಲೋಕಕ್ಕೆ ಕಳುಹಿಸಿ, ನೋಡು, ನಮಗೋಸ್ಕರ ನಾವು ತಪ್ಪು ದಾರಿಗೆ ಹೋಗ್ಬಾರ್ದು ಅಂತ ಹೇಳಿ ದೇವರು ನಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಆಗ್ಬೇಕಂತ ಹೇಳಿ ನಿಮ್ಮನ್ನೆಲ್ಲ ಕಳಿಸ್ತಾ ಇದ್ದಾರೆ. ನಮ್ಮ ಮೇಲೆ ದೇವರಿಗೆ ತುಂಬಾ ಪ್ರೀತಿ ಉಂಟು. ಆದ ಕಾರಣ ನೀನು ತಪ್ಪು ದಾರಿ ಹಿಡಿಬೇಡ, ನೀನು ಯಾರಿಗೆ ವಂಚನೆ ಮಾಡಬೇಡ ಕಿರಣ್. ನೀನ್ ಯಾವಾಗ ಮಾಸ್ಟರ್ ಆದದ್ದು? ನೋಡು ಕಿರಣ್, ನಿನಗೆ ನಾನು ಒಳ್ಳೆ ಬುದ್ಧಿ ಹೇಳಲಿಕ್ಕೆ ನಾನು ಪಾಸ್ ಆಗ್ಬೇಕಂತ ಏನಿಲ್ಲ, ಗೊತ್ತಾಯ್ತಲ್ಲ. ನೋಡು, ನೀನು ಎಷ್ಟು ಬಾರಿ ಹೇಳ್ತಾ ಇದ್ದೇವೆ, ನನಗೆ ಎಷ್ಟು ನೋವಾಗ್ತಾ ಇರುವಾಗ ನಮ್ಮ ತಂದೆಯಾದ ದೇವರಿಗೆ ಎಷ್ಟು ನೋವಾಗುವುದಿಲ್ಲ. ನೀನು ಎಲ್ಲರಿಗೆ ವಂಚನೆ ಮಾಡ್ತಾ ಇದ್ದಿ, ಎಲ್ಲರಿಗೆ ಪತಿಸ್ತಾ ಇದ್ದಿ. ವಂಚನೆ ಮಾಡಬೇಡ ಕಿರಣ್. ಸೈಜು, ಎಂತಾಯ್ತು ಈಗ? ನಾನು ವಂಚನೆ ಮಾಡಿದೆ, ನೀನು ಖಾಲಿ ಆ ಮೋಸ ಮಾಡಿದವನಿಗೆ ಮಾತ್ರ ಕೈ ಬೆರಳು ತೋರಿಸ್ತೀರಿ, ಮೋಸ ಹೋದವರಿಗೆ ನೋಡು, ನಾನು ಮೋಸ ಮಾಡಿದೆ. ಮೋಸ ಹೋಗುವವನಿಗೆ ಆ ದೇವರು ಬುದ್ಧಿ ಕೊಡ್ಲಿಲ್ಲವಾ, ಜ್ಞಾನ ಕೊಡ್ಲಿಲ್ಲವಾ? 10 ಲಕ್ಷದ್ದು 2 ಲಕ್ಷಕ್ಕೆ ಸಿಗ್ತದೆ, ನನಗೆ ಬೇಕು ಅಂತ ಹೇಳಿ ಅವನಿಗೆ ಕೊಡ್ತೀರಿ, ಇವನಿಗೆ ಕೊಡ್ತೀರಿ, ಬರ್ತಾರೆ. ಅಲ್ಲ ಕಿರಣ್, ನೀನು ವಂಚಿಸಿದ್ದೆಲ್ಲರೂ ನಮ್ಮಂತ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಮೇಲೆ ಪ್ರೀತಿ ಇರುವಂತ ಎಲ್ಲರನ್ನು ನೀನು ವಂಚಿಸಿದ್ದು. ನೋಡು, ಎಷ್ಟೋ ಜನಕ್ಕೆ ನೀನು ವಂಚಿಸಿದ್ದಿ. ಹೀಗೆ ಮಾಡಬಾರ್ದು ಕಿರಣ್, ವಂಚನೆ ಮಾಡಬಾರ್ದು ಯಾರಿಗೂ. ಅಯ್ಯೋ ಸೈಜು, ಮುಂಚಿನ ನನ್ನ ಜೀವಿತ ನೀನು ನೋಡಿದೆಯಲ್ಲ. ನಾನೊಂದು 2-3 ಉದಾಹರಣೆ ಕೊಡ್ತೇನೆ ನಿಮಗೆ. ಆ ಜೀವಿತ ಮಾಡಿ ಸಾಕಾಯ್ತು. ಯಾವಾಗ ನೋಡಿದ್ರೆ ಸಹ ಆ ಬೂತಾಯಿ, ಬಂಗುಡೆ, ನಂಗು, ಗುರ್ಚಿ, ಸೋಡಿ, ಆ ಮೂಳಿನ ಪಟ್ಟು ಮೀನು ತಿಂದು ನಂಗೆ ಸಹ ಸಾಕಾಗಿ ಹೋಗಿದೆ. ಸೈಜು, ನಿನ್ಗೆ ಸಹ ಒಂದು ಒಳ್ಳೆಯ ಒಂದು ಮೀನು ತಿನ್ಬೇಕು, ಆ ಕಾಸ್ಟ್ಲಿ ಐಟಮ್ ಮೀನು ತಿನ್ಬೇಕು ಅಂತ ಯಾವಾಗ ಆಸೆ ಆಗಿದೆ? ನನ್ಗೆ ಆಗಿದೆ. ನಾನು ಸಹ ಮಾರ್ಕೆಟ್ಗೆ ಹೋಗ್ತಾ ಇದ್ದೆ, ಅಲ್ಲಿ ಹೋಗುದು, ಒಂದು ದೊಡ್ಡ ಮೀನಿನದು ಎದುರು ನಿಲ್ಲುದು, ಅರೆ ಕಿತ್ನಾಯ್ ಬಾಯ್ केजी का 10 दिनार, अरे भाई 10 दिनार को 2 महीने का चावल आते हैं भाई, पूरा फैमिली खा सकते हैं ಅಂತ ಹೇಳಿ ಹಿಂದೆ ಬರುತ್ತೆ. ಇದಕ್ಕೆಲ್ಲ ಹಣ ಬೇಕು, ಎಲ್ಲಿಂದ ಬರ್ತದೆ? ನೀನು ದುಡ್ಡು ತಿನ್ನು ಕಿರಣ್, ಯಾರ್ದು ವಂಚನೆ ಮಾಡಿ ನೀನು ದುಡ್ಡು ಮಾಡಬೇಡ, ಅದು ಒಳ್ಳೇದಲ್ಲ. ಅದೇ ಸೈಜು, ಈಗ ನೋಡಿದ್ಯಾ ನೀನು ಬೆಳಿಗ್ಗೆ ಬಾ ನನ್ನ ಮನೆಗೆ. ಈಗ ಖಾಲಿ ನನ್ನ ಮನೆಯಲ್ಲಿರುವ ಬ್ರೇಕ್ಫಾಸ್ಟ್ ನೋಡಿದ್ರೆ ಸಾಕು. ನೀವು ನನ್ನ ಟೇಬಲ್ ಅಲ್ಲಿ ಉಂಟ 4-5 ಬಗೆಯ ಖಾಲಿ ಡ್ರೈ ಫ್ರೂಟ್ಸ್ ಇರ್ತದೆ, ಅದರ ಸುತ್ತ 4-5 ಬಗೆದುಂಟಲ್ಲ ಫ್ರೂಟ್ಸ್ ಕಟ್ ಮಾಡಿ
ಮತ್ತೆ ತಿನ್ನುದು ಯಾವ್ದ್ರಲ್ಲಿ ಗೊತ್ತುಂಟ, ಟೂತ್ ಪಿಕ್ ಹೀಗೆ ಮಾಡಿ ಹೀಗೆ ತಿನ್ನು, ನೀನು ಹೀಗೆ ಮಾಡಿ ಹೀಗೆ ತಿನ್ನು. ಅದರಲ್ಲಿ ಇರುವಂತ ಮಜಾ ಉಂಟಲ್ಲ ನಿನಗೆ ಎಲ್ಲಿ ಗೊತ್ತುಂಟು. ಅದೇ ಮೊದಲು ಎಂತ ತಿಂತ ಇದ್ದದ್ದು, ಆ ರಾತ್ರಿ ನಿನ್ನೆ ಉಳಿದ ಅನ್ನಕ್ಕೆ ಬೆಳಿಗ್ಗೆ ಎದ್ದು 2 ನೀರುಳ್ಳಿ 1 ಟೊಮೆಟೊ ಕೊಚ್ಚಿ ಹಾಕಿ ಅದೆಂತ ಚಿತ್ರಾನ್ನ ಅಂತ, ಚಿತ್ರಾನ್ನ ಇಷ್ಟು ಚಿತ್ರಾನ್ನ, 1 ಟೊಮೆಟೊ ಕೊಚ್ಚಿ ಹಾಕಿದ್ರೆ ಟೊಮೆಟೊ ಬಾತ್, 1 ಕೇಸರಿ ಹಾಕಿದ್ರೆ ಕೇಸರಿ ಬಾತ್, ಅದೇ ಗೋಳಿ ಬಜ್ಜಿ, ಇಡ್ಲಿ, ಚಟ್ಟಂಬಡೆ, ಇಡ್ಲಿ ಸಾಂಬಾರು ಇಷ್ಟು. ನೋಡಿ ಇಲ್ಲಿ ಇಡ್ಲಿ ಸಾಂಬಾರು, ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ನೋಡು. ನಾವು ಈ ಇಡ್ಲಿ ಸಾಂಬಾರಾದ್ರೂ ತಿನ್ಲಿಕ್ಕೆ ದೇವರು ನಮಗೆ ಗತಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ನೀನು ಸ್ತೋತ್ರ ಹೇಳ್ಬೇಕು, ಸ್ತೋತ್ರ ಹೇಳ್ಬೇಕು ಕಿರಣ್. ತಪ್ಪು ಮಾರ್ಗಕ್ಕೆ ಹೋಗ್ಬೇಡ, ಯಾರಿಗೂ ವಂಚನೆ ಮಾಡ್ಬೇಡ ನೀನು. ಅರೆ ಸೈಜು, ಜೀವನದಲ್ಲಿ ಉಂಟಲ್ಲ ನಾವು ಬ್ಯುಸಿ ಇರ್ಬೇಕು, ಬ್ಯುಸಿ. ಈಗ ನೋಡಿದ್ಯಾ, ಮುಂಚೆ ನನ್ನದು ಶಾಪಿಂಗ್ ನೋಡಿದ್ದೇನೆ, ವಿತಿನ್ 15 minutes ರೈದು, ವಿತಿನ್ 15 minutes ಟ್ರಾಲಿ ಫುಲ್, 20 minutes ಔಟ್ ಆಫ್ ದ ಮಾಲ್. ಅದೇ ಮುಂಚೆ ಎದುರಲ್ಲಿ ಹೋಗಿ ನೋಡುದು, ಎಲ್ಲಿ ಆಫರ್ ಇದ್ದು, ಎಲ್ಲಿ ರಾಶಿ ಹಾಕಿದಾರ ಅದನ್ನು ಹೋಗಿ ನೋಡುದು. ಎದುರಲ್ಲಿ ಇಲ್ಲದಿದ್ರು ಅಲ್ಲಿವರೆಗೆ ನಡ್ಕೊಂಡು ಹೋಗ್ಲಿಕ್ಕೆ ಉಂಟು, ಹಿಂದೆ ಅಲ್ಲಿ ಆದ್ರೂ ಹಾಕಿದಾರ ಅಂತ. ಅದು 4 ಮೂಲೇಸ ನೋಡ್ಲಿಕ್ಕೆ ಉಂಟು. ಎಲ್ಲಿ ಸಿಲ್ಲದಿದ್ರೆ ಹೊರಗೆ ಬಂದು ನೋಡ್ಲಿಕ್ಕೆ ಉಂಟು, ಎಲ್ಲಾದ್ರೂ ಹೊರಗೆ ಎಲ್ಲಿ ಆದ್ರೂ ಹಾಕಿದಾರ ಆಫರ್ ಅಂತ. ಎಲ್ಲಿ ಸಿಲ್ಲದಿದ್ರೆ ಅದೇ ಸೈಟು ಬರುದು, ತೆಗೆಯುವುದು, ತಿರುಗಿಸುವುದು, 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 ನೋಡುದು, ನೋಡುದು, ನೋಡುದು. 3-4 ಗಂಟೆ ನಾನು ಶಾಪಿಂಗ್ ಅಲ್ಲೇ ಹೋಗ್ತೇನೆ. ಆದ್ರೆ ಅಂತ ಅಷ್ಟು ಟೈಮ್ ನಮ್ಮ ಹತ್ರ ಇರಬಾರ್ದು. ಒಂದು ಶಾಪಿಗೆ ಹೋಗಿ 4-5 ಗಂಟೆ ಅಲ್ಲಿ ತಿರುಗುವಷ್ಟು ಇರಬಾರ್ದು ಸೈಜು. 1 ನಿಮಿಷ ಸಹ ನಮ್ಗೆ ವೇಸ್ಟ್, 1 ನಿಮಿಷ ಈಗ ಬೇಕು, ಹಾಗೆ ನಾವು ಇರ್ಬೇಕು. ಈಗ ಐ ಆಮ್ ವೆರಿ ಬಿಸಿ ಪರ್ಸನ್. ಆದ್ರೆ ನಿನ್ನ ಹತ್ರ ಇಷ್ಟು ಮಾತಾಡಿದಂದ್ರೆ ನಿಜವಾಗಿಯೂ ನೀನು ಲಕ್ಕಿ. ಕಿರಣ್, ನಾನ್ ನಿಂಗೊಂದು ವಿಷಯ ಹೇಳ್ತೇನೆ ನೋಡು. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 1ನೇ ವಾಕ್ಯ, ವ್ಯಾಜ್ಯದ ಮನೆಯಲ್ಲಿ ತುಂಬಿದ ಔತಣಕ್ಕಿಂತಲೂ ಸಮಾಧಾನದ ಒಣತುತ್ತೇ ಮೇಲು. ಸಮಾಧಾನದಿಂದ ನೀನು ಗಂಜಿ ಊಟ ಮಾಡಿ ಆದ್ರೂ ತಿನ್ನು ಕಿರಣ್. ಯಾರಿಗೂ ವಂಚನೆ ಮಾಡಿ ನೀನು ಬಿರಿಯಾನಿ ತಿನ್ಲಿಕ್ಕೆ ಹೋಗ್ಬೇಡ. ಅಯ್ಯೋ ಮಾರಾಯ, ನೀನು ಎಷ್ಟು ಹೇಳಿದ್ರೆ ಸಹ ಆ ಒಂದು ಟಿಮೋದಾಗಿ ಎಷ್ಟು ಸ್ಪಿನ್ ಮಾಡಿದ್ರೆ ಸಹ ಆ 90% ಡಿಸ್ಕೌಂಟ್ಗೆ ಬಂದು ನಿಲ್ತೀಯಲ್ಲ ನೋಡು. ನೀನು ನಂಗೆ ಕೈ ಜೋಡಿಸು, ನಾನು ನಿನ್ಗೆ ಸಹ ಸ್ವರ್ಗ ತೋರಿಸ್ತೇನೆ. ಸರಿ ಬೇಡ, ನಿನ್ನ ಒಟ್ಟಿಗೆ ವಂಚನೆಯ ಸ್ವರ್ಗ ನನಗೆ ಬೇಡ ಕಿರಣ್. ನನ್ನ ಸ್ವರ್ಗ ನೋಡು, ದೇವರ ವಾಕ್ಯ. ಈ ಸ್ವರ್ಗದಲ್ಲಿ ನೀನು ನಂಬಿಕೆ ಇಡು, ನೀನು ನಿಜವಾದ ಸ್ವರ್ಗವನ್ನು ನೋಡ್ತಿ ಕಿರಣ್. ನಿನ್ನ ವಂಚನೆ ಸ್ವರ್ಗ ನನಗೆ ಬೇಡ. ನೋಡು, ನೀನು ಒಪ್ಪಿಗಿದ್ರೆ ಈ ಸ್ವರ್ಗವನ್ನು ನಾನು ನಿನಗೂ ಕೊಡ್ತೇನೆ. ಅದು ನನ್ನ ಬೇಡ ಮಾರೆ, ಅದು ನಿನ್ನ ಕೈಯಲ್ಲಿ ಬಾರಿ ಚಂದ ಕಾಣ್ತದೆ. ನನ್ನ ಕೈಯಲ್ಲಿ ಅದು ಚಂದ ಕಾಣುದು ಇಲ್ಲ. ನೀನು ದಯವಿಟ್ಟು ಇದನ್ನೊಮ್ಮೆ ಇಟ್ಟುಕೋ. ನಿನಗೆ ಪುರ್ಸೋತಿದ್ದಾಗ ತಗೊಳ್ಳದಿದ್ರೆ ಹೋಗುದು ಸಿಗಲ್ಲ. ಕೊಡು ಕೊಡು ಕೊಡು. ನೀನು ಪುರ್ಸೋತಿದ್ದಾಗ ಓದಿ ಧ್ಯಾನಿಸು. ಆಯ್ತು ಹೋಗು. ಅಯ್ಯೋ, ನನ್ನ ತಲೆ ತಿಂದು ಬಿಟ್ಟ. ಇವತ್ತು ಎಂತಾದ್ರೂ ತಲೆಗೆ ಒಂದು ಒಳ್ಳೇದೊಂದು ಮಸಾಜ್ ಮಾಡಿಸ್ಬೇಕು. ನೀವು ಉಪ್ಪಾಗಿದ್ದೀರಿ ಅನ್ನೋ ಮಾತಿನ ಇನ್ನೊಂದು ಒಪ್ಪಿನ ಗುಣವನ್ನು ನಾವು ನೋಡುವ. ಆ ಸಮಯದಲ್ಲಿ ಅದು ಫ್ರಿಡ್ಜ್ಗಳು ಅದು ಸಂರಕ್ಷಿಸುವ ವಿಧಾನವಿರಲಿಲ್ಲ. ಏನಾದರೂ ಸಂರಕ್ಷಿಸಬೇಕಾದರೆ ಮಾಂಸ, ಆಹಾರ, ತರಕಾರಿ ಅದು ಉಪ್ಪನ್ನು ಬಳಸ್ತಿದ್ದರು. ಉಪ್ಪಿಗೆ ಸಂರಕ್ಷಿಸುವ ಗುಣ ಉಂಟು. ಅದೇ ರೀತಿ ನೀವು ಉಪ್ಪಾಗಿದ್ದೀರಿ ಎನ್ನುವ ಮಾತಿನಲ್ಲಿ ಯೇಸು ಸ್ವಾಮಿಗಳು ಹೇಳಿದ್ದಾರೆ, ಕೆಟ್ಟು ಹಾಳಾಗಿ ನಾಶನಕ್ಕೆ ಹೋಗುವ ಈ ಲೋಕವನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ನಮಗೆ ಕೊಡಲ್ಪಟ್ಟಿದೆ. ಆ ದೇವರ ವಾಕ್ಯವನ್ನು ಅಥವಾ ಶುಭ ಸಂದೇಶವನ್ನು ನಾವು ಸಾರುವ ಮೂಲಕ ಈ ಲೋಕವು ಸೈತಾನದಿಂದ ಹಾಳಾಗದಾಗಿ ಸಂರಕ್ಷಿಸುವಂಥದ್ದು ಪ್ರತಿಯೊಬ್ಬ ವಿಶ್ವಾಸಿಯಾದ ನಮ್ಮ ಕರ್ತವ್ಯವಾಗಿದೆ. ಯಾಕಂದರೆ ನಾವು ಆ ಉಪ್ಪಾಗಿದ್ದೇವೆ. ಯಾಕಂದರೆ ನಾವು ಆ ಉಪ್ಪಾಗಿದ್ದೇವೆ. ಉಪ್ಪು ಸಪ್ಪಗಾದರೆ ಇನ್ನಾದ್ರಿಂದ ಉಪ್ಪಿನ ರುಚಿ ಬಂದೀತು. ಅದು ನಮ್ಮ ಕರ್ತವ್ಯವಾಗಿದೆ ಉಪ್ಪಾಗಿ. ಯಾಕಂದರೆ ನಾವು ಉಪ್ಪಾಗಿದ್ದೇವೆ. ಆ ಉಪ್ಪು ನಾವಾಗಿದ್ದೇವೆ. Oh, stop the music! Stop! Stop! Hey, you will walk and walk. Walk, walk. Oh, oh. ದೇವರೇ, ನಾನು ನೀನು ಕೊಟ್ಟ ಆ ಒಂದು ನೀತಿಯ ಒಂದು ಜೀವಿತವನ್ನು ಬಿಟ್ಟು ಇವತ್ತು ಸೂಟ್ ಕೊಟ್ಟ ಜೀವಿತಕ್ಕೆ ಆದ್ರೆ ಈ ಜೀವಿತದಲ್ಲಿ ದೇವ ನೆಮ್ಮದಿ ಇಲ್ಲ. ಒಂದು ರಾತ್ರಿ ನಿದ್ದೆಗಾಗಿ ನಾನು
ಅಯ್ಯೋ ನಾನು ತವಕ ಮಾಡ್ತಿದ್ದೇನೆ. ನನಗೆ ನಿದ್ರೆ ಬೇಕು ದೇವ, ನನಗೆ ನಿದ್ರೆ ಬೇಕು. ಜೀವಿತದಲ್ಲಿ ಯಾಕೋ ಮೈಯೆಲ್ಲ ಉರಿ ಹಾಕಿ ಬರ್ತಾ ಉಂಟು, ಉರಿ ಬರ್ತಾ ಉಂಟು ನನಗೆ. ವೇದನೆ. ದೇವರೇ, ನಾನು ಅನೇಕ ಜನರಿಗೆ ಮೋಸ ಮಾಡಿದೆ, ವಂಚನೆ ಮಾಡಿದೆ. ಹೌದು, ನನಗೆ ಈಗ ಈ ಒಂದು ಅನುಭವ ಮಾಡಬೇಕು ನೀವು. ಆದ್ರೆ ನೀವು ಕೊಟ್ಟ ಜೀವಿತ ಅದರಲ್ಲಿ ಎಷ್ಟೋ ಸಂತೋಷವಾಗಿತ್ತು. ಆದ್ರೆ ದೇವರೇ, ನಾನು ಎಲ್ಲವನ್ನು, ನನ್ನದು ಎಲ್ಲ ಉಂಟು ದೇವರೇ, ಎಲ್ಲ ಉಂಟು. ನನ್ಗೆ ಯಾವುದು ಬೇಡ. ನಾನು ಎಷ್ಟು ಜನರಿಂದ ಮೋಸ ಮಾಡಿದ್ದೇನೆ ಅದೆಲ್ಲವನ್ನು ನಾನು ಕೊಡ್ತೇನೆ ದೇವ. ನನ್ನ ಜೀವಿತದಲ್ಲಿ ನನಗೆ ಆ ಮುಂಚಿನ ಜೀವಿತ ಕೊಡಿ ದೇವ. ನನಗೆ ಸಮಾಧಾನ ಬೇಕು, ನನ್ನ ಜೀವಿತದಲ್ಲಿ ಸಮಾಧಾನ ಬೇಕು. ಅದು ಇಲ್ಲಿ ನನಗೆ ಸಿಗ್ತಾ ಇಲ್ಲ. ನನಗೆ ಉಳಿದದೀಗ ಒಂದೇ ದಾರಿ, ನಾನು ಆತ್ಮಹತ್ಯೆ ಮಾಡಬೇಕು. ನನಗೆ ಬದುಕಲಿಕ್ಕೆ ಇಷ್ಟ ಇಲ್ಲ ತಂದೆ, ನನಗೆ ಬದುಕಲಿಕ್ಕೆ ಇಷ್ಟ ಇಲ್ಲ. ಓ ದೇವ, ಅಯ್ಯೋ, ನೀನು ತೋರಿಸಿದ ದಾರಿಯನ್ನು ಬಿಟ್ಟು ನಾನು ಎಲ್ಲಿಯೋ ಹೋದೆ ತಂದೆ. ಅಯ್ಯೋ ದೇವರೇ, ನಿನ್ನ ಚಿತ್ತವಾದರೆ ನನ್ನನ್ನು ಬದುಕಿತು ದೇವರೇ, ನನ್ನ ಚಿತ್ತವಾದರೆ ನನ್ನನ್ನು ಬದುಕಿತು. ಇಲ್ಲದಿದ್ದರೆ ಅಯ್ಯೋ ನನಗೆ ಬೇಡ, ನನಗೆ ಈ ಜೀವಿತ ಬೇಡ ದೇವ, ನನಗೆ ಈ ಜೀವಿತ ಬೇಡ. ಅಯ್ಯೋ, ನಾನು ಸಾಯಲೇಬೇಕು, ನಾನು ಸಾಯಲೇಬೇಕು. ನನಗೆ ಆಗ್ತಾ ಇಲ್ಲ, ನನಗೆ ಆಗ್ತಾ ಇಲ್ಲ. ಅಯ್ಯೋ, ಎಂತ ಸಿಗ್ತಿಲ್ಲ. ಅಯ್ಯೋ, ಅಯ್ಯೋ, ಯಾರು ಬಿಟ್ಟಿದ್ದಾರಲ್ಲ, ಇದು ಉಸಿರಿನಿಂದ ಬಿಟ್ಟಿದ್ದಲ್ಲ, ಹೆಚ್ಚು ಕುಟ್ಟು ಬಿಟ್ಟಿದ್ದಾರ ನೋಡುವ. ರಕ್ತ ಬರ್ತಿದ್ದೆ ಇವತ್ತು. ಏಕೆ ಇವಾಗ ಸಹಾಯ ಮಾಡ್ಬೇಕಲ್ಲ, ಒಂದು ಆಂಬ್ಯುಲೆನ್ಸ್ಗೆ ಫೋನ್ ಮಾಡುವ. ಹಲೋ, ಒಂದು ಎಮರ್ಜೆನ್ಸಿ ಕೇಸ್ ಉಂಟು, ರಾಜೇಶ್ ರಾಜ್ನಿ ಲೊಕೇಶನ್ ವಾಟ್ಸಪ್ ಅಲ್ಲಿ ಕಳಿಸಿದ್ದೇನೆ, ಬೇಗ ಬನ್ನಿ. ಆಂಬ್ಯುಲೆನ್ಸ್ ಬರುವಾಗ ಈಗ ಸಹಾಯ ಮಾಡ್ಬೇಕಲ್ಲ, ಯಾರು ಬಿಟ್ಟರ ಸಹಾಯಕ್ಕೆ ಕಳಿಸಿ. ಸ್ಪೆಷಲ್ ಬರ್ತೀರ ಸಹಾಯ ಮಾಡ್ಲಿಕ್ಕೆ. ಉಪ್ಪಿನ ಇನ್ನೊಂದು ಗುಣ, ಅದು ರುಚಿಯನ್ನು ತರುವಂಥದ್ದಾಗಿದೆ. ಉಪ್ಪು ನಮ್ಮ ಆಹಾರಕ್ಕೆ ರುಚಿಯನ್ನು ಸೇರಿಸುತ್ತದೆ. ನೀವು ಉಪ್ಪಾಗಿದ್ದೀರಿ ಎಂಬ ಮಾತಿನಲ್ಲಿ ಅದು ಮೂರನೇ ಗುಣ ಏನಾಗಿದೆ ಅಂದರೆ, ನಮ್ಮ ಜೀವಿತವು ನಾವಿರುವ ಸಮಾಜಕ್ಕೆ, ನಾವಿರುವ ಸಭೆಗೆ ಅದು ರುಚಿಯನ್ನು ತರಬೇಕಾಗಿದೆ. ನಾವು ನೋಡುತ್ತೇವೆ, ಮೊದಲ ಸಮಯದಲ್ಲಿ ಮಿಷನರಿಗಳು ತಮ್ಮ ಸೇವೆಯ ಮೂಲಕ ಅವರು ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇದ್ದರು. ಜನರ ಮಧ್ಯದಲ್ಲಿ, ಅರಿಯದ ಜನಾಂಗದ ಮಧ್ಯದಲ್ಲಿ, ಅರಿಯದ ಭಾಷೆಯ ನಡುವೆ ಬಂದು ಅವರು ತಮ್ಮ ಸೇವೆಯನ್ನು ಮಾಡುತ್ತಾ ಆಸ್ಪತ್ರೆಗಳನ್ನು, ಸ್ಕೂಲ್ಗಳನ್ನು ತೆರೆಯುತ್ತಾ ಅನೇಕ ರೀತಿಯಾದ ಸೇವೆಗಳನ್ನು ಮಾಡುತ್ತಾ ಇದ್ದರು. ಅದು ಏನೆಂದರೆ ಅವರು ಈ ಮಾತನ್ನು ಪಾಲಿಸುವವರಾಗಿದ್ದರು. ಅದು ಉಪ್ಪು, ಯಾಕಂದರೆ ಅದು ರುಚಿಯನ್ನು ತರುವಂಥದ್ದು. ಅದೇ ಥರನಾಗಿ ನಮ್ಮ ಜೀವಿತ ಕೂಡ ಈ ಲೋಕಕ್ಕೆ ರುಚಿಯನ್ನು ತುಂಬಬೇಕು. ಈ ಸಮಾಜಕ್ಕೆ ಮತ್ತು ನಮ್ಮ ಸಭೆಗೆ ಮತ್ತು ನಮ್ಮ ಸುತ್ತಮುತ್ತಲು ನಾವು ರುಚಿಯನ್ನು ತುಂಬುವವರಾಗಿರಬೇಕು. ಇಟ್ ಶುಡ್ ಆ್ಯಡ್ ಫ್ಲೇವರ್ ಟು ದ ಲೈಫ್ ಆಫ್ ದ ಪೀಪಲ್. ಇದು ಉಪ್ಪಿನ ಇನ್ನೊಂದು ಗುಣ. ನಾವೀಗ ನೋಡಿದ್ದೇವೆ ಉಪ್ಪಿನ ಈ ಮೂರು ಗುಣಗಳನ್ನು. ಇವತ್ತಿನ ಸಭೆಯಲ್ಲಿ ನಾವು ಆ ಮತ್ತಾಯ 5:13 ನೋಡಿದ್ದೇವೆ. ಹಾಗೆ ಮತ್ತಾಯ 5:14 ಕೂಡ ಹೀಗೆ ಹೇಳುತ್ತದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು. ನಾವು ಲೋಕಕ್ಕೆ ಉಪ್ಪಾಗಿದ್ದೇವೆ, ಹಾಗೆ ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ. ಮತ್ತು ಬೆಳಕು ಯಾವತ್ತೂ ಅದನ್ನು ಮುಚ್ಚಿಡುವುದಿಲ್ಲ, ಅದನ್ನು ನಾವು ಎತ್ತರದಲ್ಲಿ ಇಡುವವರಾಗಿದ್ದೇವೆ. ಮತ್ತು ಅದು ಬೆಟ್ಟದ ಮೇಲೆ ಕಟ್ಟಿದ ಊರು ಮರೆಯಾಗಲಾರದು ಎಂದು ಹೇಳಲ್ಪಟ್ಟಿದೆ. ಹಾಗೆ ನಾವು ಮಾಡುವ ಸೇವೆ, ನಾವು ನಡೆಸುವ ಸಭೆ, ಅದು ಅನೇಕ ಜನರಿಗೆ ಬೆಳಕನ್ನು ಚೆಲ್ಲಬೇಕಾಗಿದೆ. ಕತ್ತಲೆಯ ಲೋಕದಲ್ಲಿ, ಕತ್ತಲೆಯಲ್ಲಿ ಜೀವಿಸುವ ಜನರಿಗೆ ಅದು ಬೆಳಕಾಗಿ ಮುಟ್ಟಬೇಕಾಗಿದೆ. ಅದು ಎಲ್ಲರಿಗೂ ಬೆಳಕನ್ನು ತುಂಬುವಂತಹ ಒಂದು ಸಭೆಯಾಗಬೇಕಾಗಿದೆ. ಅದು ಅಂಥ ಒಂದು ಜೀವಿತವನ್ನು ಸಭೆಯ ಪ್ರತಿಯೊಬ್ಬ ಮೆಂಬರ್ ಆದ ನಾವುಗಳು ಜೀವಿಸಬೇಕು.
ನಾವು ಉಪ್ಪಾಗಿದ್ದೇವೆ, ನಾವು ಬೆಳಕಾಗಿದ್ದೇವೆ ಎಂಬ ಅರಿವು ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡ ಹುಟ್ಟಬೇಕು. ಅದು ಹುಟ್ಟುವುದೇ ನಿಜವಾದ ಒಂದು ಕ್ರಿಸ್ಮಸ್ ಆಗಿದೆ. ಅದು ಹುಟ್ಟುವಂಥದ್ದು ಬಹಳ ಒಂದು ಅಮೂಲ್ಯ, ಬಹಳ ಒಂದು ಮುಖ್ಯವಾಗಿದೆ. ಈಗ ನಾವು ನೋಡಿದ್ದೇವೆ ನಮ್ಮ ಕಿರಣ್ ಅವರ ಜೀವಿತದ ಒಂದು ಟೆಸ್ಟಮನಿಯನ್ನು. ಅವರು ಮೊದಲು ಪಾಪದ ಕತ್ತಲಿನ ಜೀವಿತವನ್ನು ಜೀವಿಸ್ತಾ ಇದ್ದರು. ಆದರೆ ಅನೇಕ ಸೇವೆ ಮಾಡುವ ಸೇವಕರುಗಳು ಮತ್ತು ಆ ದೇವರ ಶುಭ ಸಂದೇಶವನ್ನು ಸಾರುವ ಸಂದೇಶಕರ ಮೂಲಕ ಸಿಕ್ಕಿದಂಥ ವಾಕ್ಯದಿಂದಾಗಿ ಅವರ ಜೀವಿತವು ಈಗ ಸಂಪೂರ್ಣವಾಗಿ ಬದಲಾಯಿತು. ಅವರಿಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಇಂಥ ಅನೇಕ ಆತ್ಮಗಳನ್ನು ನಾವು ದೇವರಿಗೋಸ್ಕರ ಗೆಲ್ಲಬೇಕಾಗಿದೆ. ಅದು ಉಪ್ಪು ಮತ್ತು ಬೆಳಕು ಎಂಬ ಪದದ ಮೂಲ ಅರ್ಥವಾಗಿದೆ. ಅದೇ ಅಂದರೆ ಅದಕ್ಕೆ ನಮ್ಮ ಲಾಭಕ್ಕಲ್ಲ, ಬೇರೆಯವರ ಲಾಭಕ್ಕಾಗಿ. ನಿಮ್ಮ ಒಳ್ಳೆತನ ನೋಡಿ ಪರಲೋಕದಲ್ಲಿ ನಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂತ ಒಳ್ಳೆತನವುಳ್ಳ ವ್ಯಕ್ತಿಗಳು ನಾವಾಗಬೇಕು. ಈ ನಮ್ಮ ಕೇಸಿಗೆ ಸಭೆ, ಅದು ಈ ನಮ್ಮ ಸಭೆ ಪ್ರತಿಯೊಬ್ಬೊಬ್ಬರು ಕೂಡ ಅಂಥ ವ್ಯಕ್ತಿಗಳು ನಾವಾಗಬೇಕಾಗಿದೆ. ಯಾಕಂದರೆ ನಾವು ಉಪ್ಪಾಗಿದ್ದೇವೆ, ನಾವು ಬೆಳಕಾಗಿದ್ದೇವೆ, ನಾವು ಬೆಟ್ಟದ ಮೇಲೆ ಕಟ್ಟಿದ ಪಟ್ಟಣವಾಗಿದ್ದೇವೆ. ನೀನು ಭಯಂಕರ ಚಾಲಿತಿ ಮಾರೆ. ನೀನಿಂತ ಎಷ್ಟೇ ಕನಸು ನನಗೆ ಕೊಡು, ನನಗೆ ಈಗ ಗೊತ್ತಾಗಿದೆ ನಿನ್ನ ಬುದ್ಧಿ. ಹಲೋ, ಈಗ ಉಂಟಲ್ಲ, ನನ್ನ ಇನ್ನರ್ ಮ್ಯಾನ್ ತುಂಬ ಸ್ಟ್ರಾಂಗ್ ಇದ್ದಾನೆ. ಮುಂಚೆ ಸ್ವಲ್ಪ ವೀಕ್ ಇದ್ದ, ಆಚೆ ಕಡೆ ತಿರುಗಿದ. ದೇವರು ಈ ಲುಂಗಿಯಲ್ಲಿರುವಂತ ಒಂದು ಇದುಂಟಲ್ಲ, ಎಂತ ಮಜ, ಇದನ್ನೊಂದು ಹೊತ್ತು ಸ್ವಲ್ಪ ಕಟ್ಟಿಕೊಂಡು ಮಲಗಿದ್ರೆ ಎಷ್ಟು ಒಳ್ಳೆ ನಿದ್ದೆ ಗೊತ್ತುಂಟ. ಇದು ಮಾರೆ, ನಾನು ಹೋಗಿ ಆ ಸೂಟು ಬಿಟ್ಟಿದ್ದು, ಆ ಸೂಟು ಬಿಡ, ಅಯ್ಯೋ ನಮ್ಮಿಂದ ಆಗುದಿಲ್ಲ ಅದು. ಆದ್ರೆ ಸುಳ್ಳು ಜೀವಿತ ಇನ್ನು ಮುಂದೆ ಮಾಡಿಬಿಟ್ಟು ಇದೊಂದು ಬೇಡ ಮಾರ. ಓಕೆ, ನನಗೆ ಅನುಭವ ಆಯಿತು, ಅದೊಂದು ಬೇಕಿತ್ತು, ಆದರೆ ಅನುಭವ ಆಯಿತು. ಆದ ಒಂದು ಖುಷಿಯಲ್ಲಿ ನಿಜವಾಗಿಯೂ ನನ್ನನ್ನು ದೇವರು ಬದುಕಿಸಿದ್ರು. ನಾನು ಹೇಳಿದೆ ಸತ್ಯ ಹೋದೆ ಅಂತ, ಬದುಕಿಸಿದ್ರು. ಆ ಒಂದು ಖುಷಿಯಲ್ಲಿ ಇವತ್ತು ಈ ಮನೆಯಲ್ಲಿ ಪುನರಾವರ್ತಿ ಒಂದು ಪ್ರೇಯರ್ ಇಟ್ಟಿದ್ದೇನೆ ನಾನು ಕ್ರಿಸ್ಮಸ್ ಸಲುವಾಗಿ. ಪಾಸ್ಟರನ್ನು ಕರೆದಿದ್ದೇನೆ, ನಮ್ಮ ಎಲ್ಲ ಫ್ರೆಂಡ್ಸನ್ನು ಕರೆದಿದ್ದೇನೆ, ಹಾಗೆ ಅವರೆಲ್ಲರೂ ಬರ್ತಿದ್ದಾರೆ. ಈಗ ನಿಜವಾಗಿ ಬಹಳ ಸಂತೋಷ ನನಗೆ ಇವತ್ತು. ಬನ್ನಿ ಬನ್ನಿ ಪಾಸ್ಟರ್, ಬನ್ನಿ. ತುಂಬ ಸಂತೋಷವಾಯಿತು ಈ ಕ್ರಿಸ್ಮಸ್ ಹಬ್ಬವನ್ನು ನೀನು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ ಸಭೆಯಲ್ಲೆಲ್ಲ. ನಮಗೆಲ್ಲ ಗೊತ್ತಾಯಿತು ಆ ಕ್ರಿಸ್ಮಸ್ ಎಂಬುದು ಆ ಉಪ್ಪು ಮತ್ತು ಬೆಳಕು ನಮ್ಮ ಜೀವನದಲ್ಲಿ ಹುಟ್ಟುವಂಥದ್ದೇ ಅದು ನಿಜವಾದ ಕ್ರಿಸ್ಮಸ್. ಅದಕ್ಕೆ ಯಾವುದೇ ತಿಂಗಳು ಸಮಯಗಳಲ್ಲ, ಯಾವಾಗ ದಿನವತ್ತು ನಮ್ಮ ಹೃದಯದಲ್ಲಿ ಹುಟ್ಟುತ್ತದೋ ಆ ದಿನ ಆ ಸಮಯವೇ ಕ್ರಿಸ್ಮಸ್ ಆಗಿದೆ. ಥ್ಯಾಂಕ್ ಯು.